ಚುನಾವಣೆ ಹತ್ತಿರ ಆಗ್ತಾ 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 ರಾಜಕೀಯ ನಾಯಕರ ಮಾತುಗಳು, ಅವರ ಪಂಥಾಹ್ವಾನ, ಅವರ ಹಳೆಯ ಸೇಡು, ಹಳೆಯ ಜಿದ್ದು ಎಲ್ಲವೂ ಕೂಡ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗ್ತಾ ಇದೆ. ಇದಿನ್ನೂ ಕೂಡ ಆರಂಭ. ಚುನಾವಣೆಯ ವೇಳೆಗೆ ನೀನಾ ನೋಡೇ ಬಿಡೋಣ ಅಂತಕ್ಕಂಥ ಹಂತಕ್ಕೆ ರಾಜಕೀಯ ನಾಯಕರು ಹೋಗ್ತಾರೆ. ಅದು ಏನು, ಅವರ ವಯಸ್ಸೆಲ್ಲ ಒಬ್ಬರಿಗೆ 91, ಒಬ್ಬರಿಗೆ 78, ಒಬ್ಬರಿಗೆ 76. ಈ ವಯಸ್ಸಿನಲ್ಲಿ ಕೂಡ ರಾಜಕಾರಣವನ್ನು ಹೆಂಗೆ ಮಾಡಬೇಕು ಅಂತ, ಯಾವ ರೀತಿ ಮಾಡಬೇಕು ಅಂತ ಯುವಕರಿಗೆ ತೋರಿಸ್ಕೊಡ್ತಾ ಇದೆ. ಈಗ ಶುರುವಾಗಿದೆ ಲೋಕಸಭೆ ಅಖಾಡದಲ್ಲಿ ಗರ್ವಭಂಗ ಗುದ್ದಾಟ. ಲೋಕಸಭೆ ಅಖಾಡದಲ್ಲಿ ಇವತ್ತು ಕೇಳಿಬಂದ ಮತ್ತೊಂದು ಪದ ಅಂತಂದ್ರೆ ಗರ್ವಭಂಗ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗರ್ವಭಂಗ ಆಗಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಇಷ್ಟು ದಿನ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಆಗಬಹುದು, ಅಂದರೆ ಏಟಿಗೆ ಏಟು, ಎದಿರೇಟು, ಮಾತು ಪ್ರತಿ ಮಾತು ಇದು ಇವರಿಬ್ಬರ ನಡುವೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ನೋ, ದೇವೇಗೌಡರೇ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ದೇವೇಗೌಡರೇ ಕರೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಗರ್ವಭಂಗ ಮಾಡಿ. ಹೇಗೆ ಚಾಮರಾಜನಗರ ಮತ್ತು ಮೈಸೂರನ್ನ ಗೆಲ್ಲುವ ಮುಖಾಂತರ ಅವರಿಗೆ ಅಧಿಕಾರದ ಮದ ಏರಿದೆ ಅಂತಕ್ಕಂಥ ಮಾತುಗಳು. ಸಿದ್ದರಾಮಯ್ಯ ವಿರುದ್ಧ ಸ್ಟ್ರೈಟ್ ಫೈಟ್ಗೆ ಇಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಇದು ಹಳೆ ಗುರು ಶಿಷ್ಯರ ಕೆಂಡ ಕಾಳಗ. ದೇವೇಗೌಡರು ಸಿದ್ದರಾಮಯ್ಯನವರು ಏನು ಸುಮ್ಮನೆ ಕೂತಿಲ್ಲ. ನಿನ್ನೆ ಅವರು ದೇವೇಗೌಡರನ್ನ ಕೆಣಕಿದ್ದಕ್ಕೆ ಇವತ್ತು ಇವರು ಆಡಿರ್ತಕ್ಕಂಥ ಮಾತುಗಳು. ನಿನ್ನೆ ದೇವೇಗೌಡರನ್ನ ಸಿದ್ದರಾಮಯ್ಯನವರು ರಾಮನಗರದಲ್ಲಿ ಕೆಣಕ್ತಾರೆ. ಮೋದಿ ಮತ್ತು ದೇವೇಗೌಡರು ಸುಳ್ಳುಗಾರರು ಅಂತ. ನಿನ್ನೆ ದೇವೇಗೌಡರನ್ನ ಸಿದ್ದರಾಮಯ್ಯನವರು ಕೆಣಕ್ತಾರೆ. ಅದು ಎಲ್ಲಿ ಅಂತಂದ್ರೆ ರಾಮನಗರದ ಬಹಿರಂಗ ಸಭೆಯಲ್ಲೇ ಕೆಣಕ್ತಾರೆ. ಏನಂತ, ಮೋದಿ ಮತ್ತು ದೇವೇಗೌಡರ ಇಬ್ಬರೂ ಕೂಡ ಸುಳ್ಳುಗಾರರು, ಮೋದಿ ಜೊತೆ ಸೇರ್ಕೊಂಡು ದೇವೇಗೌಡರು ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂದು ಪದವನ್ನು ಆಡಿದ್ರು, ಒಂದು ಮಾತನ್ನ ಕೆಣಕಿದ್ರು. ಮೋದಿ ಸಹವಾಸದಿಂದ ದೇವೇಗೌಡರು ಕೂಡ ಸುಳ್ಳು ಹೇಳೋದನ್ನ ಕಲ್ತಿದ್ದಾರೆ. ಮೋದಿ ಸಹವಾಸ ದೇವೇಗೌಡರಿಗೂ ಕೂಡ ಸುಳ್ಳಿನ ಖಯಾಲಿ ಅಂತ ಹೇಳಿದ್ರು. ಅವರು ಅಷ್ಟು ಮಾತಾಡಿದ ಮೇಲೆ ದೇವೇಗೌಡರು ಇವತ್ತು ಮಾತನಾಡದೇ ಇರ್ತಾರ? ಅದಕ್ಕೆ ಹೇಳಿದ್ದು, ಸಿದ್ದರಾಮಯ್ಯನವರಿಗೆ ಅಧಿಕಾರದ ಮದ ಏರ್ಬಿಟ್ಟಿದೆ. ಆ ಮದವನ್ನು ಇಳಿಸಬೇಕು, ಆ ಗರ್ವವನ್ನು ಭಂಗ ಮಾಡಬೇಕು ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕು. ಗೆಲ್ಲುವ ಮುಖಾಂತರ, ಯಾಕೆ ಅಂತಂದರೆ ಸಿದ್ದರಾಮಯ್ಯನವರ ಪ್ರಭಾವ ಇರ್ತಕ್ಕಂಥ ಅತಿ ದೊಡ್ಡ ಎರಡು ಜಿಲ್ಲೆಗಳು, ಒಂದು ಚಾಮರಾಜನಗರ ಮತ್ತೊಂದು ಮೈಸೂರು ತವರು ಜಿಲ್ಲೆ, ಪಕ್ಕದ್ದು ಚಾಮರಾಜನಗರ. ಎರಡೂ ಕಡೆ ಗೆದ್ದು ಬಿಟ್ರೆ ಅವರ ಗರ್ವಭಂಗ ಆಗುತ್ತೆ ಅಂತಕ್ಕಂಥ ಮಾತು. ಇದನ್ನೂ ಕೂಡ ನಾನು ಆಗ್ಲೇ ಹೇಳಿದಂಗೆ ಆರಂಭ. ಏನ್ ಮಾತಾಡಿದ್ದಾರೆ ಅಂತ ನೋಡ್ಬೋಣ ಒಂದ್ಸರ್ತಿ. ದೇವೇಗೌಡ ನರೇಂದ್ರ ಮೋದಿ ಅವರು ಗಂಟಸ್ಸಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು, ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ. NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಅಣೆಕಟ್ಟನ್ನ ಕಟ್ತೇವೆ, ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಮಿಸ್ಟರ್ ದೇವೇಗೌಡ್ರೆ, ನರೇಂದ್ರ ಮೋದಿ ಅವರ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ, ಮಾಡಿಸಿ. ಈಗಲೇ NDA ಬಂದ ಮೇಲೆ ಮಾಡ್ತಾರಂತೆ, ಈಗ ಮಾಡಲ್ವಂತೆ. ನರೇಂದ್ರ ಮೋದಿ ಅವರು ಸುಳ್ಳುಗಾರ, ಇವರು ದೇವೇಗೌಡರು ಇನ್ನೊಬ್ರು ಸುಳ್ಳುಗಾರ. ಇವರು ಪ್ರಧಾನಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು, ಇವ್ರ ಮಗ ಸೊಸೆ MLA ಆಗಿದ್ರು, ಇವ್ರು ರೇವಣ್ಣ ಮಂತ್ರಿ ಆಗಿದ್ರು, ಅವ್ರ ಮಗ ಪ್ರಜ್ವಲ್ MP ಆಗಿದ್ರು. ಯಾಕೆ ಮಾಡಿಸ್ಲಿಲ್ಲ? ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ. ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಜೀರೋ, ಏನು ಮಾಡಿಲ್ಲ. ಅವ್ರ ಮಾತುಗಳನ್ನ ನಂಬ್ಕಂದ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕ. ಹಾಗೆ ಸಿದ್ದರಾಮಯ್ಯನವರಿಗೆ ದೇವೇಗೌಡರು ನೇರ ಟಕ್ಕರ್ ಕೊಟ್ಟಿದ್ದಾರೆ. ಈಗ ಮಾತನಾಡಿದ್ದು ನಿನ್ನೆ ರಾಮನಗರದ ಬಹಿರಂಗ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವೇಗೌಡರಿಗೆ ಟಾಂಗ್ ಕೊಟ್ಟರು. ಕಾವೇರಿ ಜಲಾನಯನ ಪ್ರದೇಶಕ್ಕೆ ದೇವೇಗೌಡರ ಕುಟುಂಬದ ಕೊಡುಗೆ ಶೂನ್ಯ ಅಂತ. ಇವತ್ತು ಅವರ ವರ್ಷನ್, ಇವತ್ತು ದೇವೇಗೌಡರ ವರ್ಷನ್. ಇದು ಪರೋಕ್ಷವಾಗಿ ಕೊಟ್ಟಂತಹ ಪಂಥಾಹ್ವಾನವಲ್ಲ, ಪ್ರತ್ಯಕ್ಷವಾಗಿ ನೇರ ಕೊಟ್ಟಂತಹ ಪಂಥಾಹ್ವಾನ. ನೇರ ಟಕ್ಕರ್. ಹೆಸರು ಹಿಡಿದು ಮಾತನಾಡಿದ್ದಾರೆ ಇವತ್ತು ದೇವೇಗೌಡರು. ಸಿದ್ದರಾಮಯ್ಯ ಹೆಸರನ್ನ ಹೇಳಿಯೇ
ಗೌಡರು ಕೊಟ್ಟಿರ್ತಕ್ಕಂಥ ಪಂಥಾಹ್ವಾನ. ಬಿಜೆಪಿ ಜೆಡಿಎಸ್ನ ಸಮನ್ವಯ ಸಭೆ ನಡೀತು ಇವತ್ತು. ವೇದಿಕೆಯ ಮೇಲೆ ಎಲ್ಲ ದೊಡ್ಡ ದೊಡ್ಡ ಗಣ್ಯರು ಕೂತಿದ್ರು, ದೇವೇಗೌಡರು, ಯಡಿಯೂರಪ್ಪನವರು, ಕುಮಾರಸ್ವಾಮಿ. ಈ ಸಂದರ್ಭದಲ್ಲಿ ದೇವೇಗೌಡರಿಂದ ಸಿದ್ದರಾಮಯ್ಯನವರ ಗರ್ವ ಭಂಗಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ದೇವೇಗೌಡರು ಏನು ಮಾತನಾಡಿದ್ರು ನೋಡೋಣ. ಸಿದ್ದರಾಮಯ್ಯನವರು ಜೆಡಿಎಸ್ ಎಲ್ಲಿದೆ ಈ ರಾಜ್ಯದಲ್ಲಿ? ಅಧಿಕಾರದ ಮುದ. ಜೆಡಿಎಸ್ ಎಲ್ಲಿದೆ? ಜೆಡಿಎಸ್ ಇದೆ. ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ 91ನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತು ಮಾಡ್ತೀನಿ. ನಾನು ಯಾರ ಬೈಕು ಹಂಚಿಕೊಡೋದು. ಮೈಸೂರಿನ ಚಾಮರಾಜನಗರ ಸೀಟ್ 2 ಸೀಟನ್ನ ಗೆಲ್ಲಿಸುವಂತ ಶಕ್ತಿ ನಿಮ್ಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು. ಸೊ ಅಲ್ಲಿಗೆ ಒಂದಂತೂ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಈ ಬಾರಿಯ ಲೋಕಸಭಾ ಅಖಾಡದಲ್ಲಿ ಸಿದ್ದರಾಮಯ್ಯ ದೇವೇಗೌಡರ ಮೆಗಾ ಫೈಟ್. ದೇವೇಗೌಡರು ಹೇಳಿದ್ದಾರೆ 28 ಕ್ಷೇತ್ರಗಳಿಗೂ ಕೂಡ ನಾನು ಪ್ರವಾಸ ಹೋಗ್ತೀನಿ, ಎಲ್ಲ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಮೆಗಾ ಫೈಟ್ ಇದಿನ್ನೂ ಕೂಡ ಆರಂಭ ಅಷ್ಟೇ. ಮುಂದಿದೆ ಅಸಲಿ ಕಾಳಗ. ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಮೆಗಾ ಫೈಟ್, ಮುಂದೆ ಅಸಲಿ ಕಾಳಗ. ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ. ಜಿದ್ದಾಜಿದ್ದಿ ರಾಜಕೀಯಕ್ಕೆ ಕರ್ನಾಟಕ ಸಾಕ್ಷಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದೇವೇಗೌಡ ವರ್ಸಸ್ ಸಿದ್ದರಾಮಯ್ಯ, ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ, ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ. ಅಷ್ಟೇ ಯಾಕೆ, ಮೋದಿ ವರ್ಸಸ್ ಸಿದ್ದರಾಮಯ್ಯ. ಎಲ್ಲರಿಗೂ ಸಿದ್ದರಾಮಯ್ಯನವರೇ ಕಾಮನ್ ಟಾರ್ಗೆಟ್ ಆಗ್ತಾ ಇದ್ದಾರೆ. ಸೊ ಬಿಜೆಪಿ ಜೆಡಿಎಸ್ ಅಪ್ಪ ಮಕ್ಕಳ ಮೈತ್ರಿ ಜೋಡೆತ್ತು. ಒಂದು ಕಡೆ ದೇವೇಗೌಡ ಮತ್ತು ಕುಮಾರಸ್ವಾಮಿ, ಮತ್ತೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಎಲ್ಲರೂ ಸೇರಿ ಯಾರು ಯಾರ ಗರ್ವಭಂಗವನ್ನು ಮಾಡ್ತಾರೆ? ಇದು ಈಗಿರ್ತಕ್ಕಂಥ ಸದ್ಯದ ಪ್ರಶ್ನೆ.